ನಾನು ಹೈಕಮಾಂಡ್ ಮುಖಂಡರಿಗೆ ಪತ್ರ ಬರೆದಿದ್ದೀನಿ. ಇವತ್ತು ನಾಳೆ ಇನ್ನೊಂದನ್ನು ಬರಿತೀನಿ. ನನಗೆ ಅವಕಾಶ ಬೇಕು ಅಂತೇಳಿ. ಅವರೆಲ್ಲರೂ ಕೂಡ ಬಿಹಾರ್ ಎಲೆಕ್ಷನ್ನಲ್ಲಿ ಬ್ಯುಸಿ ಇದ್ದಿದ್ದರಿಂದ ಇದುವರೆಗೂ ಕೊಟ್ಟಿಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ಇನ್ನೊಂದು ಪತ್ರನೂ ಬರಿತೀನಿ. ಅದಕ್ಕೆ ಅವರು ಸಮಯ ಕೊಟ್ಟರೆ ನಾನು ದೆಹಲಿಗೆ ಯಾವಾಗ ನಾಳೆ ಬನ್ನಿ ಅಂದರೆ ನಾಳೆನೇ ಹೋಗ್ತೀನಿ, 15 ಬನ್ನಿ ಅಂದರೆ 15 ಹೋಗ್ತೀನಿ. ಅವ್ರು ಯಾವ ಸಮಯ ಕೊಡ್ತಾರೋ ಆಗ ನಾನು ದೆಹಲಿಗೆ ಹೋಗ್ತೀನಿ. ಹೌದು, ನಾನು ಹಿಂದೆ ಘಟನೆಗಳ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಅವ್ರಿಗೀಗ ಮೇಲಲ್ಲೂ ಹಾಕಿದ್ದೀನಿ ಮತ್ತು ಹಾರ್ಡ್ ಕಾಪಿನೂ ಕಳಿಸಿದ್ದೀನಿ. ಜೊತೆಯಲ್ಲಿ ಸಮಯನೂ ಕೂಡ ಕೇಳಿದ್ದೀನಿ. ನಾನು ಸಮಯ ಕೇಳಿರೋದು ಯಾರಾದರೂ ಮಂತ್ರಿ ಕೆಲಸ ಕೊಡಿ ಅಂತ ಕೇಳೋಕ್ಕಲ್ಲ. ಏನು ಕೇಂದ್ರದಲ್ಲಿ ನನ್ನ ಬಗ್ಗೆ ಏನೋ ಒಂದು ತಪ್ಪು ಅಭಿಪ್ರಾಯ ಮೂಡಿದೆ, ಅಭಿಪ್ರಾಯವನ್ನು ನಿವಾರಣೆ ಮಾಡಲಿಕ್ಕೆ ಸಮಯ ಕೇಳ್ತಕ್ಕಂಥ. ಅದ್ರ ಬಗ್ಗೆ ಇನ್ನೂ ಅವ್ರು ನೋಡಿದಾರೋ ಇಲ್ಲೋ, ಯಾಕೆಂದರೆ ದೇ ಆರ್ ಆಲ್ ಬ್ಯುಸಿ ವಿತ್ ದಿ ಬಿಹಾರ್ ಎಲೆಕ್ಷನ್ಸ್. So for that reason, we will see within a day or two. I am expecting some results from the High Command. ಹೇಳದ್ನಲ್ರಿ, ನಾನು ಹೈಕಮಾಂಡ್ ಮುಖಂಡರಿಗೆ ಪತ್ರ ಬರೆದಿದ್ದೀನಿ. ಇವತ್ತು ನಾಳೆ ಇನ್ನೊಂದನ್ನು ಬರಿತೀನಿ. ನನಗೆ ಅವಕಾಶ ಬೇಕು ಅಂತೇಳಿ. ಅವರೆಲ್ಲರೂ ಕೂಡ ಬಿಹಾರ್ ಎಲೆಕ್ಷನ್ನಲ್ಲಿ ಬ್ಯುಸಿ ಇದ್ದಿದ್ದರಿಂದ ಇದುವರೆಗೂ ಕೊಟ್ಟಿಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ಇನ್ನೊಂದು ಪತ್ರನೂ ಬರಿತೀನಿ. ಅದಕ್ಕೆ ಅವರು ಸಮಯ ಕೊಟ್ಟರೆ ನಾನು ದೆಹಲಿಗೆ ಯಾವಾಗ ನಾಳೆ ಬನ್ನಿ ಅಂದರೆ ನಾಳೆನೇ ಹೋಗ್ತೀನಿ, 15 ಬನ್ನಿ ಅಂದರೆ 15 ಹೋಗ್ತೀನಿ. ಅವ್ರು ಯಾವ ಸಮಯ ಕೊಡ್ತಾರೋ ಆಗ ನಾನು ದೆಹಲಿಗೆ ಹೋಗ್ತೀನಿ. ಹೌದು, ನಾನು ಹಿಂದೆ ಘಟನೆಗಳ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಅವ್ರಿಗೀಗ ಮೇಲಲ್ಲೂ ಹಾಕಿದ್ದೀನಿ ಮತ್ತು ಹಾರ್ಡ್ ಕಾಪಿನೂ ಕಳಿಸಿದ್ದೀನಿ. ಜೊತೆಯಲ್ಲಿ ಸಮಯನೂ ಕೂಡ ಕೇಳಿದ್ದೀನಿ. ನಾನು ಸಮಯ ಕೇಳಿರೋದು ಯಾರಾದರೂ ಮಂತ್ರಿ ಕೆಲಸ ಕೊಡಿ ಅಂತ ಕೇಳೋಕ್ಕಲ್ಲ. ಏನು ಕೇಂದ್ರದಲ್ಲಿ ನನ್ನ ಬಗ್ಗೆ ಏನೋ ಒಂದು ತಪ್ಪು ಅಭಿಪ್ರಾಯ ಮೂಡಿದೆ, ಅಭಿಪ್ರಾಯವನ್ನು ನಿವಾರಣೆ ಮಾಡಲಿಕ್ಕೆ ಸಮಯ ಕೇಳ್ತಕ್ಕಂಥ. ಅದ್ರ ಬಗ್ಗೆ ಇನ್ನೂ ಅವ್ರು ನೋಡಿದಾರೋ ಇಲ್ಲೋ, ಯಾಕೆಂದರೆ ದೇ ಆರ್ ಆಲ್ ಬ್ಯುಸಿ ವಿತ್ ದಿ ಬಿಹಾರ್ ಎಲೆಕ್ಷನ್ಸ್. So for that reason, we will see within a day or two. I am expecting some results from the High Command. ಹೇಳದ್ನಲ್ರಿ.